ಅಧ್ಯಕ್ಷರಾದ ವಿಜೇಂದ್ರರವರ ಅಧ್ಯಕ್ಷತೆಯಲ್ಲಿ ಕೋರ್ ಕಮಿಟಿ ಸಭೆ ನಡೆಯಿತು. ಈ ಕೋರ್ ಕಮಿಟಿ ಸಭೆಯಲ್ಲಿ ಮುಂಬರ್ತಕ್ಕಂಥ ವಿಧಾನ ಪರಿಷತ್ ಚುನಾವಣೆ, ಮುಂಬರ್ತಕ್ಕಂಥ ರಾಜ್ಯಸಭಾ ಚುನಾವಣೆ, ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಇದೆಲ್ಲದರ ಬಗ್ಗೆನೂ ವಿವರವಾಗಿ ನಾವು ಚರ್ಚಿಸಿದ್ದೇವೆ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿನ ಚುನಾವಣೆ ಅಭ್ಯರ್ಥಿಗಳ ಕುರಿತಂತೆ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ನಿರ್ಣಯ ತೆಗೆದುಕೊಳ್ತಕ್ಕಂಥ ಅಧಿಕಾರವನ್ನು ರಾಜ್ಯಾಧ್ಯಕ್ಷರಿಗೆ ಕೋರ್ ಕಮಿಟಿ ಕೊಟ್ಟಿದೆ. ಅವರು ರಾಷ್ಟ್ರೀಯ ಅಧ್ಯಕ್ಷರ ಜೊತೆಯಲ್ಲಿ ಸಮಾಲೋಚನೆ ನಡೆಸಿ ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಇದೇ ತಿಂಗಳು 7ನೇ ತಾರೀಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ 222ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಿದರೂ ಕೂಡ ಕುಡಿಯೋ ನೀರಿನ ಸಮಸ್ಯೆಯೂ ಸೇರಿದಂತೆ ಬರ ಪರಿಹಾರದ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇರೋದ್ರ ಬಗ್ಗೆ ನಮ್ಮ ಶಾಸಕರು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ರೈತ ವಿರೋಧಿ ನೀತಿಯ ವಿರುದ್ಧ ಗಾಂಧಿ ಪ್ರತಿಮೆಯ ಮುಂದೆ, ವಿಧಾನಸೌಧದ ಹತ್ರ ಇರ್ತಕ್ಕಂಥ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ. ವಿಧಾನಸಭೆಯಲ್ಲೂ ಕೂಡ ಅಧಿವೇಶನ ಸಂದರ್ಭದಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯ ವಿರುದ್ಧ ನಾವು ಒಳಗೆ ಮತ್ತು ಹೊರಗೆ ಹೋರಾಟವನ್ನು ಮುಂದುವರಿಸ್ತೇವೆ. ಎರಡನೇ ಅಭ್ಯರ್ಥಿ ಸಿಂಗ್ ಅವರು 10 ವರ್ಷದಲ್ಲಿ 1,42,000 ಕೋಟಿ ಕೊಟ್ಟಿದ್ದರು. ಮೋದಿ ಅವರು 4,31,000 ಕೋಟಿ ಕೊಟ್ಟಿದ್ದಾರೆ. ಯಾವ್ದು ಜಾಸ್ತಿ? ಕೂಡದು ಕಳೆಯೋದು ಗೊತ್ತಿರುವಂಥ 3ನೇ ಕ್ಲಾಸ್ ಫೇಲ್ ಆದವರಿಗೂ ಗೊತ್ತಾಗುತ್ತೆ ಮೋದಿ ಕೊಟ್ಟರೆ ಜಾಸ್ತಿ. ಮೋದಿಯವರು 3 ಪಟ್ಟು ಜಾಸ್ತಿ ಕೊಟ್ಟಿದ್ದಾರೆ. ಅನ್ಯಾಯ ಎಲ್ಲಾಗಿದೆ? ಎಲ್ಲ ಅನ್ಯಾಯ ಆಗಿದೆ. ಇವರು ಸುಳ್ಳನ್ನೇ 1000 ಬಾರಿ ಹೇಳಿ ಸತ್ಯ ಅಂತ ಬಿಂಬಿಸಬೇಕು ಅನ್ನುವಂಥ ಗೋಬೆಲ್ ತತ್ವವನ್ನು ಕಾಂಗ್ರೆಸ್ ತನ್ನ ಪಕ್ಷದ ನೀತಿಯಾಗಿ ಅಳವಡಿಸ್ಕೊಂಡಿದೆ. ಗೋಬೆಲ್ ಅಂತ ಒಬ್ಬ ಇದ್ದ, ಆತ ಒಂದು ನೀತಿಯನ್ನು ಪ್ರಚುರಪಡಿಸಿದ್ದ. ಏನಂದರೆ 1000 ಬಾರಿ ಸುಳ್ಳು ಹೇಳು, ಅದು ಸತ್ಯ ಅಂತ ಜನ ಪರಿಭಾವಿಸ್ತಾರೆ ಅಂತ ಹೇಳಿದ್ದ. ಆ ಗೋಬೆಲ್ನ ಶಿಷ್ಯತ್ವವನ್ನು ಸಿದ್ದರಾಮಯ್ಯನವರು ಸೇರಿದಂತೆ ಎಲ್ಲ ಕಾಂಗ್ರೆಸ್ಸಿಗರು ಸ್ವೀಕಾರ ಮಾಡಿಬಿಟ್ಟಿದ್ದಾರೆ. ಆ ಗೋಬೆಲ್ನ ನೇರ ಶಿಷ್ಯರು ಇವರು. ಆ ಗೋಬೆಲ್ ದೀಕ್ಷೆ ಕೊಟ್ಟರದೇ ಇವರಿಗೆ. ಹಾಗಾಗಿ ಆ ಗೋಬೆಲ್ ಸಿದ್ಧಾಂತವನ್ನೇ ಇವರು ಅಳವಡಿಸ್ಕೊಂಡದ್ರಿಂದ ಸುಳ್ಳನ್ನು ಪದೇ ಸುಳ್ಳನ್ನು ಹೇಳ್ತಾರೆ. ನಿಮ್ಮ ಭಾಷೆ ವಿಷಯಕ್ಕೆ ಬಂದರೆ ತ್ರಿಭಾಷಾ ನೀತಿ ಜಾರಿ ತಂದಿದ್ದು ಯಾರು? ನಾವಲ್ಲ, ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ತಂದಿದ್ದು. ಈಗ ಯಾವುದೇ ಭಾರತೀಯ ಭಾಷೆಯನ್ನು ಎಲ್ಲಿ ಬೇಕಾದರೂ ಕಲಿಬಹುದು ಅನ್ನುವಂಥ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು BJP ಸರ್ಕಾರ ತಂದಿದೆ. ಒಬ್ಬ ಭಾರತೀಯ ತಮಿಳುನಾಡಿನಲ್ಲಿ ಕನ್ನಡ ಕಲಿಬೋದ್ರಿ, ಮಹಾರಾಷ್ಟ್ರದಲ್ಲಿ ಕನ್ನಡ ಕಲಿಬೋದ್ರಿ, ಯಾವುದೇ ಭಾಷೆ ಕಲಿಬೋದು. ಇಲ್ಲಿ ಹೇರಿಕೆ ಪ್ರಶ್ನೆ ಇಲ್ಲವೇ ಇಲ್ಲ. ಮತ್ತು ಪ್ರಧಾನಮಂತ್ರಿಗಳಂತೂ ಹೇಳಿದ್ದಾರೆ ಎಲ್ಲ ಭಾರತೀಯ ಭಾಷೆಗಳು ರಾಷ್ಟ್ರೀಯ ಭಾಷೆಗಳೇ ಅಂತ ಹೇಳಿದ್ದಾರೆ. ಇನ್ನೇನು ಬೇಕು? ಆದರೆ ಇವರು ಎತ್ತಿ ಕಟ್ಟೋದು, ಒಡೆದಾಳೋದು ಬ್ರಿಟಿಷರಿಂದ ಪಡ್ಕೊಂಡಿದ್ದೆ. ಅಧಿಕಾರಕ್ಕೆ ಬರ್ಬೇಕಾದ್ರೆ ದೇಶ ಹೊಡೆದ್ರು, ಅಧಿಕಾರ ಉಳಿಸ್ಕೊಳ್ಳೋಕೆ ಸಮಾಜ ಹೊಡೆದ್ರು. ಒಡೆದಾಳೋದು ಬ್ರಿಟಿಷರಿಂದ ಪಡ್ಕೊಂಡಿದ್ರೆ ಸುಳ್ಳನ್ನೇ 1000 ಬಾರಿ ಹೇಳೋದನ್ನ ಗೋಬೆಲ್ನಿಂದ ಪಡ್ಕೊಂಡಿದ್ದಾರೆ. ಹಾಗಾಗಿ ಪದೇ ಸುಳ್ಳನ್ನೇ ಹೇಳ್ತಾ ಬರ್ತಾರೆ.